Hello all, welcome back to ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಮೊನ್ನೆಯಿಂದನೂ ಕೂಡ ಡೂ ಯು ಮತ್ತು ಆರ್ ಯು ಬಗ್ಗೆ ತಿಳ್ಕೊಂಡಿದ್ವಿ. ನಿನ್ನೆ ದಿನ ಹ್ಯಾಡ್ ಮತ್ತು ವಾಸ್ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಅಂತ ತಿಳ್ಕೊಂಡಿದ್ವಿ. ಆ ಎರಡೂ ಒಂದು ಕಾನ್ಸೆಪ್ಟ್ ಗಳ ಮೇಲೆ ನಾವು ಆ ಒಂದು ಸಪರೇಟ್ ಆಗಿ ನೋಟ್ಸ್ ಮಾಡಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನೀವು ಖಂಡಿತವಾಗಿಯೂ ಕೂಡ ಇಂಗ್ಲಿಷ್ ಅನ್ನ ಸುಲಭವಾಗಿ ಯಾವುದೇ ಒಂದು ಇದಿಲ್ದೇನೆ ಕಲಿಬಹುದು. ಇವುಗಳಿಗೆ ಯಾವುದೇ ಒಂದು ಕ್ರಿಯಾಪದಗಳಿಲ್ದೇನೆ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಬಹುದು. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು, ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳು ಯಾವ್ದಂದ್ರೆ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಹೇಗೆ ಬಳಸಬೇಕು ವಿತೌಟ್ ಎನಿ ಮೇನ್ ವರ್ಬ್ಸ್, ಯಾವುದೇ ವರ್ಬ್ ಇಲ್ದೇನೆ ಹೇಗೆ ಬಳಸಬೇಕು. ಸೊ ಎಂಡ್ ವರೆಗೂ ಕೊನೆವರೆಗೂ ಏನಂತಂದ್ರೆ ವಿಡಿಯೋವನ್ನ ನೋಡಿ, ಸೊ ದಟ್ ನೀವು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಲೆಟ್ಸ್ ಮೂವ್ ಟು ದ ಕ್ಲಾಸ್. ಹ್ಯಾವ್ ಮತ್ತು ಹ್ಯಾಸ್ ಇವು ಮೊದಲಿಗೆ ನಮಗೆ ಗೊತ್ತಿರಬೇಕು. ಹ್ಯಾವ್ ಮತ್ತು ಹ್ಯಾಸ್ ಅನ್ನುವು ಒಂದು ಹೆಲ್ಪಿಂಗ್ ವರ್ಬ್ಗಳಂತ ನಾವು ಕರಿತೇವೆ. ಹೆಲ್ಪಿಂಗ್ ವರ್ಬ್ಗಳಂತಂದ್ರೆ ಈ ಮೇನ್ ವರ್ಬ್ಗಳಿಗೆ ಸಹಾಯಕ ಕ್ರಿಯಾಪದಗಳಂತ ಕರಿತೇವೆ. ಹ್ಯಾವ್ ಅಂಡ್ ಹ್ಯಾಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್. Sometimes these helping verbs help to the main verb. ಮುಖ್ಯ ಕ್ರಿಯಾಪದಗಳಿಗೆ ಸಹಾಯ ಮಾಡತಕ್ಕಂತ ಕ್ರಿಯಾಪದಗಳಂತ ನಾವು ಕರಿತೇವೆ. Sometimes these helping verb work as a main verb. ಕೆಲವೊಂದು ಸಾರಿ ಇದೇ ಒಂದು ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ ಮುಖ್ಯ ಕ್ರಿಯಾಪದಗಳಾಗಿ ಕೆಲಸವನ್ನ ಮಾಡ್ತವೆ. ಹಾಗಾದ್ರೆ ಬನ್ನಿ ಯಾವ ರೀತಿಯಾಗಿ ಬಳಸೋದು ಅನ್ನೋದನ್ನ ನೋಡೋಣ. ನೋಡಿ, ಹ್ಯಾವ್ ಮತ್ತು ಹ್ಯಾಸ್ ಅನ್ನೋದನ್ನ ಪ್ರೆಸೆಂಟ್ ಅಲ್ಲಿ ನಾವು ಬಳಸ್ತೇವೆ. ಪ್ರೆಸೆಂಟ್ ಅಂತ ಅರ್ಥ. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ. ಇದರ ಅರ್ಥ ಏನಾಗುತ್ತೆ, ನನ್ನ ಹತ್ರ ಒಂದು ವಸ್ತು ಇದೆ, ನನ್ನ ಹತ್ರ ಒಂದು ಪುಸ್ತಕ ಇದೆ, ಅಥವಾ ಪೊಸೆಸಿಯನ್ ಬಗ್ಗೆ ಹೇಳ್ತಾವ. ಪೊಸೆಸಿಯನ್ ಅಂದ್ರೆ ನಮ್ಮ ಹತ್ರ ಏನಿದೆ ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಬಳಸ್ತೇವೆ. ಅದು ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ನಾನು 4 ಒಂದು ಸಬ್ಜೆಕ್ಟ್ ಗಳನ್ನ ಬರೆದಿದ್ದೀನಿ. ಸಬ್ಜೆಕ್ಟ್ ಅಂದ್ರೆ ಗೊತ್ತಿರಬೇಕು. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ಅವನು, ದೇ ಅಂದ್ರೆ ಅವರು. ಇವುಗಳ ಜೊತೆಗೆ ಮಾತ್ರ ಹ್ಯಾವ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಬಳಸ್ತೇವೆ. ಇದು V1 ಒಂದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು, ನೌನ್. ನೌನ್ ಅಂದ್ರೆ ವಸ್ತುಗಳು, ನಾಮಪದಗಳು ಅಂತ ಕರಿತೇವೆ. ನನ್ನ ಹತ್ರ ಏನಿದೆ ಈಗ ಪ್ರೆಸೆಂಟ್ ಅಲ್ಲಿ ಅಂತ ಹೇಳಿಕ್ಕೆ ಹ್ಯಾವ್ ಅನ್ನ ಬಳಸ್ತೇವೆ. ಅವುಗಳ ಜೊತೆಗೆ ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಹ್ಯಾಸ್ ಅನ್ನ ಆಮೇಲೆ ನೋಡೋಣ ಹೇಗಿದೆ. ಈಗ ನಾನು ಒಂದೊಂದಾಗಿ ಕನ್ನಡದಲ್ಲಿ ವಾಕ್ಯಗಳನ್ನು ಹೇಳ್ತಾ ಇರ್ತೀನಿ, ನೀವು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ನನ್ನ ಹತ್ರ ಒಂದು ಮೊಬೈಲ್ ಇದೆ. ನಾನು ಅಂತ ಬಂದ ತಕ್ಷಣ ಬರೋದೇನಂತಂದ್ರೆ ಐ. ನೋಡಿ, ಐ ಹ್ಯಾವ್ ಮೊಬೈಲ್ ಅಂದ್ರೆ ಏನಿದೆ ನನ್ನ ಹತ್ರ, ಐ ಹ್ಯಾವ್ ಅ ಮೊಬೈಲ್. ನನ್ನ ಹತ್ರ ಮೊಬೈಲ್ ಇದೆ. ಇದೆ ಅಂದ್ರೆ ಏನಿದು, ಇದರ ಅರ್ಥ ಪ್ರೆಸೆಂಟ್ ಅರ್ಥನೇ ಅರ್ಥ ಇದು. ಐ ಹ್ಯಾವ್ ಅ ಮೊಬೈಲ್, ನನ್ನ ಹತ್ರ ಮೊಬೈಲ್ ಇದೆ. ನಮ್ಮ ಹತ್ತಿರ ಕಾರ್ ಇದೆ. ನೋಡಿ, ನಾವು ಅಂತ ಬಂದಾಗ ವಿ ಹ್ಯಾವ್ ಅ ಕಾರ್. ನಮ್ಮ ಹತ್ರ ಕಾರ್ ಇದೆ. ನೋಡಿ, ಅವನ ಹತ್ತಿರ ಬಂಗಾರದ ನೆಕ್ಲೆಸ್ ಇದೆ. ನೋಡಿ, ನಿನ್ನ ಹತ್ತಿರ ಒಂದು ಬಂಗಾರದ ನೆಕ್ಲೆಸ್ ಇದೆ. ಯು ಹ್ಯಾವ್ ಅ ಗೋಲ್ಡ್ ನೆಕ್ಲೆಸ್. ನಿನ್ನ ಹತ್ತಿರ ಅಂತ ಕೇಳಕ್ಕೆ ನಾವೇನ್ ಹೇಳ್ತೇವೆ, ಯು ಹ್ಯಾವ್ ಅ ಗೋಲ್ಡ್ ನೆಕ್ಲೆಸ್. ಅವರ ಹತ್ತಿರ ದೊಡ್ಡ ಅರಮನೆ ಇದೆ. ದೇ ಹ್ಯಾವ್ ಅ ಬಿಗ್ ಪ್ಯಾಲೇಸ್. ಏನ್ ಇದೆ ಅಂತ ಹೇಳಿಕೆ ಅಂದ್ರೆ ಪೊಸೆಷನ್ ಬಗ್ಗೆ ಹೇಳಿಕೆ ಹ್ಯಾವ್ ಅನ್ನ ಬಳಸ್ತೇವೆ. ನೆಕ್ಸ್ಟ್ ನೋಡಿ, ನನ್ನ ಹತ್ತಿರ 10 ರೂಪಾಯಿ ಇದೆ. ಐ ಹ್ಯಾವ್
10 rupees. ಏನಿದೆ ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 10 ರೂಪಾಯಿ ಇದೆ. ನಮ್ಮ ಹತ್ತಿರ ಬ್ಯಾಂಕ್ ಅಕೌಂಟ್ ಇದೆ. ನೋಡಿ, ವಿ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್. ನನ್ನ ಹತ್ತಿರ ಒಂದು ಲ್ಯಾಪ್ಟಾಪ್ ಇದೆ. ಐ ಹ್ಯಾವ್ ಅ ಲ್ಯಾಪ್ಟಾಪ್. ನನ್ನ ಹತ್ತಿರ ಒಂದು ಸ್ಮಾರ್ಟ್ ವಾಚ್ ಇದೆ. ನೋಡಿ ಹೇಗೆ ಹೇಳ್ತೀವಿ, ಐ ಹ್ಯಾವ್ ಅ ಸ್ಮಾರ್ಟ್ ವಾಚ್. ಈ ರೀತಿಯಾಗಿ ನನ್ನ ಹತ್ರ ಏನಿದೆ ಅಂತ ಹೇಳಿಕೆ ಈ ರೀತಿಯಾಗಿ ಹ್ಯಾವ್ ಅನ್ನ ಬಳಸಿ ಹೇಳ್ತೇವೆ. ಯಾವಾಗ ಐಗಳ ಜೊತೆಗೆ, ವಿ ಜೊತೆಗೆ, ಯು ಜೊತೆಗೆ ಮತ್ತು ದೇ ಜೊತೆಗೆ ಮಾತ್ರ ಹ್ಯಾವ್ ಅನ್ನ ಬಳಸ್ತೇವೆ. ಇದರ ಅರ್ಥ ಏನು? ಪ್ರೆಸೆಂಟ್ ಅರ್ಥನೇ ಅರ್ಥ. ಇಲ್ಲಿ ಯಾವುದೇ ಒಂದು ಏನಿಲ್ಲ, ವರ್ಬ್ ಇಲ್ಲ. ಇದೇ ಒಂದು ವರ್ಬ್ ಆಗಿ ಕೆಲಸವನ್ನ ಮಾಡ್ತದೆ. ಯಾವುದು? ಹ್ಯಾವ್ ಅನ್ನೋದು. ಇಲ್ಲಿ ಯಾವುದೇ ಒಂದು ಕ್ರಿಯಾಪದ ಇಲ್ಲದೇನೆ ನಾವು ಒಂದು ವಾಕ್ಯಗಳನ್ನ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾಡಬಹುದು. ದರ್ ಇಸ್ ನೋ ನೀಡ್ ಆಫ್ ಎನಿ ಮೇನ್ ವರ್ಬ್. ನನ್ನ ಹತ್ತಿರ ಜಮೀನಿದೆ. ಐ ಹ್ಯಾವ್ ಲ್ಯಾಂಡ್. ನೋಡಿ, ಸಿಂಪಲ್ ಆಗಿ ನನ್ನ ಹತ್ರ ಜಮೀನಿದೆ. ಐ ಹ್ಯಾವ್ ಅ ಕಾರ್. ಐ ಹ್ಯಾವ್ ಅ ಪೆನ್. I have an eraser. I have a notebook. I have a water bottle. I have a bike. They have a palace. They have a cars. ಈ ರೀತಿಯಾಗಿ ಅವರ ಹತ್ರ ಏನಿದೆ ಅಂತ ಹೇಳಿಕ್ಕೂ ಕೂಡ ನಾವು ಹ್ಯಾವ್ ಅನ್ನು ಬಳಸಿ ನಾವು ವಾಕ್ಯವನ್ನ ಮಾಡ್ತೇವೆ. ನೆಕ್ಸ್ಟ್ ಹ್ಯಾಸ್ ಕೂಡ V1 ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬಳಸ್ತಕ್ಕಂತ ಒಂದು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಇಲ್ಲಿ ಮೇನ್ ವರ್ಬ್ ಆಗಿ ಕೆಲಸವನ್ನ ಮಾಡುತ್ತೆ. ಯಾವಾಗ ಬಳಸಬೇಕು ಇದನ್ನ? ಈ, ಶಿ, ಇಟ್ ಈ ಮೂರುಗಳ ಜೊತೆಗೆ ಮಾತ್ರ ಹ್ಯಾಸ್ ಅನ್ನ ಬಳಸ್ತೇವೆ. ಐ, ವಿ, ಯು, ದೇಗಳ ಜೊತೆಗೆ ಮಾತ್ರ ಹ್ಯಾವ್ ಅನ್ನ ಬಳಸ್ತೇವೆ. ಎರಡೂ ಕೂಡ ಪ್ರೆಸೆಂಟ್ ಅಲ್ಲಿ ಬಳಸ್ತಕ್ಕಂತ ಒಂದು ಸ್ಟ್ರಕ್ಚರ್. ನೋಡಿ, ಹಿ ಹ್ಯಾಸ್. ನೋಡಿ, ಹ್ಯಾಸ್ ಕಾಮನ್ ಆಗಿ ಹಿ ಹ್ಯಾಸ್ ಅ ಕಾರ್. ಅವನ ಹತ್ತಿರ ಒಂದು ಕಾರ್ ಇದೆ. ಶಿ ಹ್ಯಾಸ್ ಎ ಬ್ಯಾಂಕ್ ಅಕೌಂಟ್. ಅವಳ ಹತ್ರ ಬ್ಯಾಂಕ್ ಅಕೌಂಟ್ ಇದೆ. ಇಟ್ ಅನ್ನೋ ಬದಲಿ ನಾವಿಲ್ಲಿ ಯಾವ್ದಾದ್ರೂ ಒಂದು ಪ್ರಾಣಿ ಅಥವಾ ಪಕ್ಷಿಗಳ ಹೆಸರನ್ನು ತಗೊಳ್ಳೋಣ. ಒಂದು ಟೈಗರ್ ಅಂತ ತಗೊಳ್ಳೋಣ. ಹುಲಿಗೆ ಬಾಲ ಇದೆ. ಹೇಗೆ ಹೇಳ್ತೀರಾ? ಟೈಗರ್ ಹ್ಯಾಸ್ ಅ ಟೇಲ್. ಟೇಲ್ ಅಂದ್ರೆ ಬಾಲ. ಅವನಿಗೆ ಹಲ್ಲುಗಳಿವೆ. ಹಿ ಹ್ಯಾಸ್ ಟೀತ್ಸ್. ಹಿ ಹ್ಯಾಸ್ ಟೀತ್. ಅವಳ ಹತ್ತಿರ ಕೋಟ್ ಇದೆ. ಶಿ ಹ್ಯಾಸ್ ಎ ಕೋಟ್. ಇಲ್ಲಿಂದ ಪಕ್ಷಿಗಳ ಹೆಸರ ತಗೊಳ್ಳೋಣ. ಪಿಕಾಕ್. ನವಿಲಿಗೆ ಗೆರೆಗಳಿವೆ. ಪಿಕಾಕ್ ಹ್ಯಾಸ್ ಫೆದರ್. ಪಿಕಾಕ್ ಹ್ಯಾಸ್ ಫೆದರ್ಸ್. ಅವನು ಅನ್ನೋ ಬದಲಿ ನಾವು ಇಲ್ಲಿ ಯಾವ್ದಾದ್ರು ಹೆಸರನ್ನ ಕೂಡ ನಾವು ತಗೊಳ್ಬಹುದು. ರಮೇಶ್ ಹ್ಯಾಸ್ ಅ ಲ್ಯಾಪ್ಟಾಪ್. ರಮೇಶ್ ಹತ್ರ ಒಂದು ಲ್ಯಾಪ್ಟಾಪ್ ಇದೆ. ಇಲ್ಲಿ ಶಿ ಬದಲಾಗಿ ನಾವು ಯಾವ್ದಾದ್ರು ಒಂದು ಹೆಸರು ಕೂಡ ತಗೊಳ್ಳಿ. ಶಿ ಹ್ಯಾಸ್ ಎ ಹಿಸ್ಟ್ರಿ ಬುಕ್. ಅವಳ ಹತ್ರ ಒಂದು ಇತಿಹಾಸ ಪುಸ್ತಕ ಇದೆ. ಅಂದ್ರೆ ಏನಿದೆ ಅವಳದ್ದು ಅಂತ ಸಂಬಂಧಪಟ್ಟಾಗ ಪೊಸೆಷನ್ ಬಗ್ಗೆ ಹೇಳುವಾಗ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ನಾವು ಬಳಸಿ ನಾವು ಹೇಳ್ತೀವಿ. ಅಂದ್ರೆ ಇವೆರಡು ಅರ್ಥ ಏನು? ಈಗ ಪ್ರೆಸೆಂಟ್ ಅಲ್ಲಿ ಅವನ ಹತ್ರ ಏನು ವಸ್ತು ಇದೆ, ಯಾವ ವಸ್ತು ಅವನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿಕೆ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ನಾವು ಬಳಸ್ತೇವೆ. ಹ್ಯಾವ್ ಅನ್ನ ಯಾವಾಗ ಬಳಸ್ತೇವೆ? ಐ, ವಿ, ಯು, ದೇಗಳ ಜೊತೆಗೆ ಮಾತ್ರ ಹ್ಯಾವ್ ಅನ್ನ ಬಳಸ್ತೇವೆ. ಹ್ಯಾಸ್ ಅನ್ನ ಎಲ್ಲಿ ಬಳಸ್ತೇವೆ? ಹಿ, ಶಿ, ಇಟ್ ಗಳ ಜೊತೆಗೆ ಮಾತ್ರ ಹ್ಯಾಸ್ ಅನ್ನು ನಾವು ಬಳಸಿ ಹೇಳ್ತೀವಿ. ಇನ್ನೊಂದು ವಾಕ್ಯ ನೋಡೋಣ. ಹಿ ಹ್ಯಾಸ್ ಎ ಬಂಗ್ಲೋ.
ಅವನ ಹತ್ತಿರ ಒಂದು ಬಂಗ್ಲೋ ಇದೆ. ಹಿ ಹ್ಯಾಸ್ ಅ ಬಂಗ್ಲೋ. ಇವೆಲ್ಲವುಗಳು ನೌನ್ಗಳು. ಯಾವುದೇ ಒಂದು ಕ್ರಿಯಾಪದವನ್ನು ಬಳಸಿ ನಾನು ಮಾಡಿಲ್ಲ. ಈ ರೀತಿಯಾಗಿ ಕೂಡ ನಾವು ಇಂಗ್ಲಿಷ್ ಅನ್ನ ಈಸಿಯಾಗಿ, ನಮಗೆ ವರ್ಬ್ಗಳು ಬರ್ತಾ ಇಲ್ಲ, ಗೊತ್ತಿಲ್ಲ ಅಂತ ಬೇಡ, ಈ ರೀತಿಯಾಗಿ ಕೂಡ ನಾವು ಬೇಸಿಕ್ ಆಗಿ ನಾವು ಜೀರೋದಿಂದ ಕೂಡ ನಾವೇನ್ ಮಾಡ್ಬೋದು, ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿಬಹುದು. ಆದ್ರೆ ಈ ಸ್ಟ್ರಕ್ಚರ್ಗಳ ಜೊತೆಗೆ ನಿಮ್ಗೆ ಒಂದು ಐಡಿಯಾ ಇರಲೇಬೇಕು. ನೌನ್ ಅಂದ್ರೇನು, ಸಬ್ಜೆಕ್ಟ್ ಅಂದ್ರೇನು, ಮತ್ತೆ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಯಾವಾಗ ಬಳಸಬೇಕು, ಯಾವ ಒಂದು ಸಬ್ಜೆಕ್ಟ್ ಗಳ ಜೊತೆಗೆ ಬಳಸಬೇಕು ಅಂತ ಗೊತ್ತಿರಲೇಬೇಕು. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನು ಯಾವ ರೀತಿಯಾಗಿ ಬಳಸಬೇಕು, ಯಾವ ಒಂದು ಸ್ಟ್ರಕ್ಚರ್ ಮುಖಾಂತರ ಬಳಸಬೇಕು, ಯಾವ್ಯಾವ ಒಂದು ಪ್ರನೌನ್ಗಳ ಜೊತೆಗೆ ಬಳಸಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ನಾಳೆ ಒಂದು ಕ್ಲಾಸ್ ಅಲ್ಲಿ ಇದೇ ರೀತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳ ಜೊತೆಗೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಇಂಗ್ಲಿಷ್ ಅನ್ನ ಕಲಿತಾ ಹೋಗೋಣ. ಸೊ keep watching our videos and do support our channel and share it to maximum friends and family members. See you in the next class. Have a nice day. Thank you.